ಹಾಗರ್ಗ ಕ್ರಾಸ್ನ ಮನೆಯೊಂದರಲ್ಲಿ ಯುವಕರಿಗೆ ಮಾರ್ಮಾಂಗಕ್ಕೆ ಗನ್ ಮೂಲಕ ಶಾಕ್ ಕೊಟ್ಟು ಮಚ್ಚುಗಳಿಂದ ದಾಳಿ ಮಾಡಿದ್ದ ಘಟನೆಯು ತಾಲಿಬಾನ್ ಕೃತ್ಯವಾಗಿದ್ದು ಇದನ್ನು ಖಂಡಿಸುತ್ತೇನೆ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಆಗ್ರಹಿಸಿದರು. ಕಲಬುರಗಿಯಲ್ಲಿ ಕಾರು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದ ಯುವಕರ ಮೇಲೆ ನಡೆದ ಈ ಅಮಾನವೀಯ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು. ಅವರ ಬಟ್ಟೆ ಕಳಚಿ ಶಾಕ್ ನೀಡುವಂತಹ ತಾಲಿಬಾನ್ ಕೃತ್ಯ ನಡೆಸಿರುವುದು ನಿಜಕ್ಕೂ ದುಃಖ ಇದೆ. ಇದಕ್ಕೆ ಕೂಡಲೇ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರ ನೀಡಲೇಬೇಕಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲರಾಗಿದ್ದಾರೆ. ಈ ಕೂಡಲೇ ಅವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಘಟನೆಯ ಆರೋಪಿಗಳು ಪ್ರಿಯಾಂಕ್ ಖರ್ಗೆ ಮತ್ತು ಲೋಕಸಭಾ ಸ್ಪರ್ಧೆಗೆ ನಿಂತಿದ್ದ ರಾಧಾಕೃಷ್ಣ ದೊಡ್ಡಮನಿ ಅವರ ನಿಕಟವರ್ತಿಗಳಾಗಿದ್ದು ನಿತ್ಯ ಅವರ ಒಡನಾಟದಲ್ಲಿ ಇದ್ದವರು. ಆದ್ದರಿಂದ ಆರೋಪಿಗಳು ಯಾವುದೇ ಭಯವಿಲ್ಲದೆ ಇಂತಹ ನೀಚ ಕೃತ್ಯವನ್ನ ಮಾಡಿ ಕಲಬುರಗಿಯಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ನೂರಾರು ಕೃತ್ಯಗಳು ನಡೆಯುತ್ತಿದ್ದು ಕಲಬುರಗಿಯಲ್ಲಿ ಈ ಘಟನೆ ಮೇ 4ರಂದು ಸಂಭವಿಸಿದ್ರು ಕೂಡ ಮಾಧ್ಯಮಗಳಿಗೆ ತಿಳಿಸದೆ ರಹಸ್ಯವಾಗಿ ಇಟ್ಟಿರುವುದರಿಂದ ಪೊಲೀಸರ ನಿಷ್ಕ್ರಿಯತೆ ಹಾಗೂ ಕೈವಾಡವೂ ಇದೆ ಎಂದು ಆರೋಪಿಸಿದರು. ಕಲಬುರಗಿಯಲ್ಲಿ ನಿರ್ಭೀತಿಯಿಂದ ಜೀವನ ಮಾಡಲು ಕಷ್ಟಕರವಾಗಿದ್ದು ಪೊಲೀಸರು ಕಾಂಗ್ರೆಸ್ಸಿನ ಕೈಗೊಂಬೆಗಳಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಜನರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲರಿಗೆ ನಮಸ್ಕಾರ. ನಾನು ಚುನಾವಣಾ ಪ್ರಯುಕ್ತ ಮಹಾರಾಷ್ಟ್ರದಲ್ಲಿದ್ದೇನೆ. ನನಗೆ ಕಲಬುರಗಿಯಲ್ಲಿ ಆದ ಘಟನೆ ಕೆಲ ಯುವಕರಿಗೆ ತಮ್ಮ ಜೀವನ ನಡೆಸಲಿಕ್ಕೆ ಕಾರ್ ಮಾರಿ ಏನೇನೋ ಜೀವನ ನಡೆಸುವಂತ ಯುವಕರಿಗೆ ಹಿಡಿದು ಬಟ್ಟೆ ಎಲ್ಲ ತೆಗೆದು ಅತ್ಯಾಚಾರ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಇದು ಕಲಬುರಗಿ ಇದೆಯಾ ತಾಲಿಬಾನ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಈ ಘಟನೆಯನ್ನು ಖಂಡನೆ ಮಾಡ್ತೀವಿ ನಾವು. ಇದನ್ನ ಪ್ರಿಯಾಂಕ್ ಖರ್ಗೆ ಅವ್ರ ಜವಾಬ್ ಕೊಡಬೇಕು. ಲಾ ಅಂಡ್ ಆರ್ಡರ್ ವೆಲ್ ಮೇಂಟೈನ್ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಅಮಾಯಕರಿಗೆ ಈ ತರ ತೊಂದರೆ ಕೊಡ್ತಾ ಇದ್ದಿದ್ದು ಇದು ಒಂದಲ್ಲ. ಇವತ್ತು ಕಮ್ ಸೆ ಕಮ್ 100 ಘಟನೆ ಆಗಿವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಲಬುರಗಿ ಕರ್ನಾಟಕಕ್ಕೆ ಬಂದ ಮೇಲೆ. ಇದನ್ನ ಪೊಲೀಸರಿಗೂ ನಾನು ಹೇಳ್ತೇನೆ, ಇದು ಘಟನೆ ಆಗಿದ್ದು 4ನೇ ತಾರೀಕು. ಇನ್ನೂವರೆಗೆ ನೀವು ಇದನ್ನ ಪತ್ರಿಕೆಯಲ್ಲೂ ಬಂದಿಲ್ಲ. ಓನ್ಲಿ 2 ದಿವಸ ಹಿಂದೆ ಬಂದಿದೆ. ನೀವು ಎಚ್ಚೆತ್ತುಕೊಳ್ಬೇಕು, ಜನರಿಗೆ ಭರೋಸಾ ಕೊಡಬೇಕು. ಇಂಥ ಕೆಟ್ಟ ಕೆಲಸ ಆಗಲಾರದಂಗೆ ಜನರಿಗೆ ನಿರ್ಭೀತಿಯಿಂದ ಜೀವನ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೇನೆ. ನೀವು ಗೌರ್ಮೆಂಟ್ ಆಫೀಸರ್ ಇದ್ದೀರಿ, ಯಾವುದೇ ಸರ್ಕಾರ ಇದ್ರೂ ಕೂಡ ನೀವು ಕಾನೂನು ಪಾಲನೆ ಮಾಡುವಂತ ಕೆಲಸ ಮಾಡಬೇಕು. ಈ ಘಟನೆ ಆಗಿದ್ದು 4, 5, 6 ಯಾಕೆ ಯಾವ ಪತ್ರಿಕೆಯಲ್ಲಿ ಬಂದಿಲ್ಲ? ಯಾಕೆ ಯಾರಿಗೆ ಹೇಳಿಲ್ಲ? ಇದ್ರ ಹಿಂದೆ ಉದ್ದೇಶ ನಮ್ಗೆ ಗೊತ್ತಾಗ್ತಲ್ಲ. ನೀವು ಎಲೆಕ್ಷನ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ, ಬಟ್ ಇವೆಲ್ಲ ಸಣ್ಣ ಪುಟ್ಟ ನೀವು ತಿಳಿದು ಸಣ್ಣ ಪುಟ್ಟ ವಿಷಯ ಅಲ್ಲ. ಇವು ಬಹಳ ಸೀರಿಯಸ್ ಮ್ಯಾಟರ್ ಇವೆ. ಇವತ್ತು ನಾನು ಇದನ್ನ ಖಂಡನೆ ಮಾಡ್ತೇನೆ. ಇದು ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ವಿಶೇಷವಾಗಿ ತಾಲಿಬಾನ್ ಸರ್ಕಾರ ಇದೆ. ಇದನ್ನ ಪ್ರಿಯಾಂಕ್ ಖರ್ಗೆ ಹೊಣೆಯಂತೆ ಅವ್ರು ರಿಜೈನ್ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.